Hello everyone. You are watching fourth video session of Income Tax 2 related to the fourth semester BCom. We are in the first unit and learning computation of capital gain. I hope you remember what you have learned in the previous video session. You have learned various exemptions that are given for capital gain under section 54 to 54 GA, and you have also solved a simple problem related to the same. ಇವತ್ತಿನ ಕ್ಲಾಸ್ನಲ್ಲಿ ನಾವು ಪ್ರಾಬ್ಲಮನ್ನು ಸಾಲ್ವ್ ಮಾಡೋಣ. ಸೊಲ್ಯೂಷನ್ ನಾನೇ ಕೊಡ್ತೀನಿ, ಹಾಗೆ ಒಂದು ಹೋಮ್ವರ್ಕ್ ಕೊಡ್ತೀನಿ, ಅದನ್ನು ನೀವು ನೋಟ್ಸಲ್ಲಿ ನೀವು ಸಾಲ್ವ್ ಮಾಡಬೇಕು. ಸೊ ಫಸ್ಟ್ ಪ್ರಾಬ್ಲಮ್ ನೋಡೋಣ. ಫ್ರಮ್ ದ ಫಾಲೋಯಿಂಗ್ ಡೀಟೇಲ್ಸ್ ಕಂಪ್ಯೂಟ್ ದಿ ಕ್ಯಾಪಿಟಲ್ ಗೇನ್ ಫಾರ್ ದ ಪ್ರೀವಿಯಸ್ ಇಯರ್ 2019-20. ಹೌಸ್ ಪರ್ಚೇಸ್ಡ್ ಇನ್ ಆಗಸ್ಟ್ 2019 ಫಾರ್ 40 lakhs. ಸೊ ಇದೇನಿದು? ಕಾಸ್ಟ್ ಆಫ್ ಎಕ್ವಿಸಿಷನ್. Cost of additional construction done in December 2019 for 40,000. Idenidu? Cost of improvement. The house was sold in March 2020 for 60 lakhs. Idenidu? Idanna navu sales price anta kariteve. Commission on sale 15,000. Idenidu? Idu selling expenses. Sale price inda idanna navu minus ಮಾಡಬೇಕು. A new house was purchased by the SSC on February 2020 for 25 lakhs. Idu exemption under section 54 al barutte. So now first problem ಓದಿದ ಮೇಲೆ ಇದು ಶಾರ್ಟ್ ಟರ್ಮ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ನೋಡಬೇಕು. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಆದರೆ ಸೇಲ್ಸ್ ಪ್ರೈಸಿಂದ ಕಾಸ್ಟ್ ಆಫ್ ಎಕ್ವಿಸಿಷನನ್ನು ಮೈನಸ್ ಮಾಡಬೇಕು, ಎಕ್ಸ್ಪೆನ್ಸಸನ್ನು ಮೈನಸ್ ಮಾಡಬೇಕು, ಕಾಸ್ಟ್ ಆಫ್ ಇಂಪ್ರೂವ್ಮೆಂಟನ್ನು ಮೈನಸ್ ಮಾಡಬೇಕು. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆದರೆ ಕಾಸ್ಟ್ ಆಫ್ ಎಕ್ವಿಸಿಷನ್ಗೆ ಇಂಡೆಕ್ಸ್ ಮಾಡಬೇಕು, ಹಾಗೆ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟಿಗೆ ಕೂಡ ಇಂಡೆಕ್ಸನ್ನು ಮಾಡಬೇಕಾಗುತ್ತೆ. ಸೊ ಹೌಸನ್ನು ಪರ್ಚೇಸ್ ಮಾಡಿರೋದು ಆಗಸ್ಟ್ 2019 ಸೇಲ್ ಮಾಡಿರೋದು ಮಾರ್ಚ್ 2020 ಅಂದರೆ ಲೆಸ್ ದೆನ್ 24 months ಆಯಿತು. ಹಾಗಾಗಿ ಇದೇನಾಗುತ್ತೆ? ಇದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಗುತ್ತೆ, ಇಂಡೆಕ್ಸ್ ಬೇಡ ಅಂತ ಆಯಿತು. ಸೊ ಸೇಮ್ ನಾನು ಸೊಲ್ಯೂಷನ್ ಕೆಳಗೆ ಕೊಟ್ಟಿದ್ದೀನಿ. ದಿಸ್ ಇಸ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಬಿಕಾಸ್ ಹೌಸ್ ವಾಸ್ ಹೆಲ್ಡ್ ಬೈ ದ SSC ಫಾರ್ ಲೆಸ್ ದೆನ್ 24 months, ಪರ್ಚೇಸ್ಡ್ ಇನ್ ಆಗಸ್ಟ್ 2019 ಆ್ಯಂಡ್ ಸೋಲ್ಡ್ ಇನ್ ಮಾರ್ಚ್ 2020. ಸೊ ಇಷ್ಟು ಗೊತ್ತಾದ ಮೇಲೆ ನಾವು ಪ್ರಾಬ್ಲಮನ್ನು ಸಾಲ್ವ್ ಮಾಡೋಕ್ಕೆ ಹೋಗೋಣ. ಸೊ ಫಾರ್ಮೆಟ್ ನಿಮಗೆ ಗೊತ್ತಿದೆ. ಸೇಲ್ ಕನ್ಸಿಡರೇಷನ್ ತೊಗೊಳ್ಬೇಕು, ನಂತರ ಅದರಿಂದ ಸೆಲ್ಲಿಂಗ್ ಎಕ್ಸ್ಪೆನ್ಸಸನ್ನು, ಕಾಸ್ಟ್ ಆಫ್ ಎಕ್ವಿಸಿಷನನ್ನು, ಕಾಸ್ಟ್ ಆಫ್ ಇಂಪ್ರೂವ್ಮೆಂಟನ್ನು ಮೈನಸ್ ಮಾಡಬೇಕು, ನಂತರ ಬರೋದೇ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್. ಇದಕ್ಕೆ ನಾವು ಎಕ್ಸಂಪ್ಷನ್ಸ್ ಕೊಡಬೇಕು. ಸೆಕ್ಷನ್ 54 54 GA ಒಳಗಡೆ ಏನೇನು ಬರುತ್ತೆ ಅದನ್ನು ಕೊಡಬೇಕು. ಸೊ ಫಸ್ಟ್ ಏನು ತೊಗೊಳ್ಬೇಕು? ನಾವು ಸೇಲ್ಸ್ ಪ್ರೈಸ್ ತೊಗೊಳ್ಬೇಕು 60 lakhs. ಸೊ ಹೌಸ್ ಪ್ರಾಪರ್ಟಿಯನ್ನು ಮಾರಿರೋದು 60 lakhsಗೆ, ಅದನ್ನು ಲಾಸ್ಟ್ ಕಾಲಮಲ್ಲಿ ತೊಗೊಂಡಿದ್ದೀವಿ. ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಬ್ರೋಕರೇಜ್ದಿತ್ತು 15,000. ಕಾಸ್ಟ್ ಆಫ್ ಎಕ್ವಿಸಿಷನ್ ಮೈನಸ್ ಮಾಡಬೇಕು. ಇದು ಪರ್ಚೇಸ್ ಪ್ರೈಸು, ಯಾಕಂದರೆ ಮನೇನ ತೊಗೊಂಡಿರೋದು 30 lakhsಗೆ, ಅದನ್ನು ಮೈನಸ್ ಮಾಡಬೇಕು. ಹಾಗೆ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್, ಅವನು ರಿನೋವೇಷನ್ಗೆ ಅಂತ 40,000 ಮಾಡಿದ್ದಾನೆ. ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಅಂತ ಲೆಕ್ಕದಲ್ಲಿ ಕೊಟ್ಟಿದ್ದಾರೆ, ಇಲ್ಲಿದೆ ನೋಡಿ, ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ 40,000 ಅಂತ. ಸೊ ಅದನ್ನು ನಾವು ಮೈನಸ್ ಮಾಡಬೇಕು. ಸೊ ಸೆಲ್ಲಿಂಗ್ ಎಕ್ಸ್ಪೆನ್ಸ್, ಕಾಸ್ಟ್ ಆಫ್ ಎಕ್ವಿಸಿಷನ್ ಮತ್ತು ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್. ಇಲ್ಲಿ ಇಂಡೆಕ್ಸ್ ಮಾಡಿಲ್ಲ, ಸೀದ ಅಮೌಂಟನ್ನು ತೊಗೊಂಡು ಈ 60 lakh ಏನಿದೆ ಸೆಲ್ಲಿಂಗ್ ಪ್ರೈಸಿಂದ ಈ ಮೂರು ಐಟಮನ್ನು ಟೋಟಲ್ ಮಾಡಿ 30,55,000 ಬಂತು. ಅದನ್ನು ಮೈನಸ್ ಮಾಡಿದ್ರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಎಷ್ಟು ಬಂತು? 29,45,000 ಬಂತು. ಇದು ಟ್ಯಾಕ್ಸೇಬಲ್ ಅಲ್ಲ, ಇದ್ರ ಮೇಲೆ ನಾವು ಎಕ್ಸಂಪ್ಷನ್ ವಿನಾಯಿತಿಯನ್ನು ಕೊಡ್ಬೋದು. ಸೊ ಲೆಕ್ಕದಲ್ಲಿ ಏನು ಹೇಳಿದ್ದಾರೆ? ನ್ಯೂ ಹೌಸ್ ವಾಸ್ ಪರ್ಚೇಸ್ಡ್ ಬೈ ದ SSC ಆನ್ ಫೆಬ್ರವರಿ 2020. ಸೇಲ್ ಮಾಡಿದ 1 ವರ್ಷಕ್ಕೆ ಮೊದಲು ಅಥವಾ ಸೇಲ್ ಮಾಡಿದ 2 ವರ್ಷದ ನಂತರ ಹೊಸ ಮನೆಯನ್ನು ಖರೀದಿ ಮಾಡಿದರೆ ಅಥವಾ 3 ವರ್ಷದ ಒಳಗಡೆ ಹೊಸ ಮನೆಯನ್ನು ಕನ್ಸ್ಟ್ರಕ್ಷನ್ ಮಾಡಿದ್ರೆ ನಾವು ಎಕ್ಸಂಪ್ಷನ್ ಕೊಡ್ಬೋದು. ಇನ್ನು ಫೆಬ್ರವರಿ 2020 ಹೊಸ ಮನೆಯನ್ನು ಖರೀದಿ ಮಾಡಿರೋದು 25 lakhsಗೆ, ಅಂದರೆ ವಿತಿನ್ 2 years. ಹಾಗಾಗಿ ಆ ಎಕ್ಸಂಪ್ಷನನ್ನು ನಾವಿಲ್ಲಿ ಕೊಡ್ತೀವಿ. ಸೊ 25 lakh ಎಕ್ಸಂಪ್ಷನನ್ನು ಕೊಟ್ಟಿದ್ದೀವಿ.
ಸೊ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ 29,45,000 ಇಂದ ಎಕ್ಸಂಪ್ಷನ್ ಅಂಡರ್ ಸೆಕ್ಷನ್ 54 ಫಾರ್ ಪರ್ಚೇಸ್ ಆಫ್ ನ್ಯೂ ರೆಸಿಡೆನ್ಷಿಯಲ್ ಹೌಸ್ 25 lakhs ಕೊಟ್ಟು ಈಗ ಟ್ಯಾಕ್ಸಬಲ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಎಷ್ಟು ಬಂತು 4,45,000 ಬಂತು. ಇದು ನಮಗೆ ಆನ್ಸರ್. ಇದು ಸ್ಮಾಲ್ ಪ್ರಾಬ್ಲಮ್, ಯಾಕಂದರೆ ಒಂದು ಪ್ರಾಪರ್ಟಿಯನ್ನು ಮಾರಿರೋ ಡೀಟೇಲ್ಸ್ ಮಾತ್ರ ನಮಗೆ ಕೊಟ್ಟಿದ್ದಾರೆ. ಕೆಲವೊಂದು ಸರಿ ಪ್ರಾಬ್ಲಮಲ್ಲಿ ಮೋರ್ ದೆನ್ ಒನ್ ಕ್ಯಾಪಿಟಲ್ ಅಸೆಟ್ ಇರ್ಬೋದು. ಆವಾಗ ನಾವು 1 by 1 ಪ್ರತಿ ಅಸೆಟನ್ನು ತೊಗೊಂಡು ಸೇಮ್ ಫಾರ್ಮೆಟ್ ಹಾಕೊಂಡು ಲೆಕ್ಕವನ್ನು ಮಾಡಬೇಕಾಗುತ್ತೆ. ಸೊ ಇದಿಷ್ಟು ಅರ್ಥ ಆಗಿದೆ ಅಲ್ವಾ? ಸೆಲ್ಲಿಂಗ್ ಪ್ರೈಸಿಂದ ಸೆಲ್ಲಿಂಗ್ ಎಕ್ಸ್ಪೆನ್ಸ್, ಕಾಸ್ಟ್ ಆಫ್ ಅಕ್ವಿಸಿಷನ್, ಕಾಸ್ಟ್ ಆಫ್ ಇಂಪ್ರೂವ್ಮೆಂಟನ್ನು ಮೈನಸ್ ಮಾಡಿ ಆ ಬಂದಿರೋ ಅಮೌಂಟ್ ಏನಿದೆ ಅದರಿಂದ ನಾವು ಹೊಸ ಮನೆ ಪರ್ಚೇಸ್ ಮಾಡಿದ್ದಾನೆ, ಇನ್ವೆಸ್ಟ್ ಮಾಡಿದ್ದಾನಲ್ವ, ಆ ಅಮೌಂಟನ್ನು ನಾವು ಡಿಡಕ್ಟ್ ಮಾಡ್ತೀವಿ. ಸೊ ಯಾವಾಗಲೂ ನಾವು ಡಿಡಕ್ಷನ್ ಕೊಡುವಾಗ ಒಂದು ನೆನ್ಪಿಟ್ಕೊಳ್ಬೇಕು, ಈ ಡಿಡಕ್ಷನ್ ಇದೆಯಲ್ಲ ಇಲ್ಲಿ ಕೊಟ್ಟಿದ್ದೀವಲ್ಲ 25 lakhs, ಅದು ಈ ಕ್ಯಾಪಿಟಲ್ ಗೇನ್ ಅಮೌಂಟ್ ಇದೆಯಲ್ಲ ಅದಕ್ಕಿಂತ ಜಾಸ್ತಿ ಇರಬಾರ್ದು. ಅದಕ್ಕೆ ನೋಡಿ ಇಲ್ಲಿ ನಾನು ಕೆಳಗೆ ಕೊಟ್ಟಿದ್ದೀನಿ 25,000 ಹೊಸ ಮನೆ ಅಥವಾ ಕ್ಯಾಪಿಟಲ್ ಗೇನ್ 29,45,000, ಇದೆರಡರಲ್ಲಿ ಯಾವುದು ಕಮ್ಮಿ ಇದೆಯೋ ಅದನ್ನು ಡಿಡಕ್ಷನ್ ಆಗಿ ಕೊಡ್ತೀವಿ. ಉದಾಹರಣೆಗೆ ಅವನು ಮನೆಯನ್ನು 30 lakhsಗೆ ತೊಗೊಂಡಿದ್ದಿದ್ರೆ 30 lakh ಡಿಡಕ್ಷನ್ ಕೊಡೋಕ್ಕಾಗಲ್ಲಲ್ವಾ, ಆಗ ನಾವು 29,45,000 ಮಾತ್ರ ಡಿಡಕ್ಷನನ್ನು ಕೊಡ್ತೀವಿ. ಟ್ಯಾಕ್ಸಬಲ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಆವಾಗ ನಿಲ್ಲಾಗುತ್ತೆ. ಸೊ ಇಲ್ಲಿ ಅವ್ನು ಮಾಡಿರೋ ಇನ್ವೆಸ್ಟ್ಮೆಂಟ್ ಕಮ್ಮಿನೇ ಇದ್ದಿದ್ದರಿಂದ ಇನ್ವೆಸ್ಟ್ಮೆಂಟ್ ಮಾಡಿದ್ದನ್ನು ಮೈನಸ್ ಮಾಡಿದ್ಮೇಲೆ ಕ್ಯಾಪಿಟಲ್ ಗೇನ್ ನಮಗೆ ಟ್ಯಾಕ್ಸಬಲ್ 4,45,000 ಬಂತು. ಸೊ ಇದಿಷ್ಟು ನೀವು ಕಲಿಬೇಕಾಗಿರೋದು. ಸೊ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ಎನಿ ಡೌಟ್ಸ್ ಯು ಕ್ಯಾನ್ ಡ್ರಾಪ್ ಇನ್ ದ ಕಮೆಂಟ್ ಬಾಕ್ಸ್. ನೆಕ್ಸ್ಟ್ ಪ್ರಾಬ್ಲಮ್ ಇಲ್ಲಿ ಕೊಟ್ಟಿದ್ದೀನಿ ಹೋಮ್ವರ್ಕ್ ಅಂತ. ಸೊ ಹೇಗೆ ಸಾಲ್ವ್ ಮಾಡೋದು ಅನ್ನೋದಕ್ಕೆ ಒಂದು ಸ್ವಲ್ಪ ಹಿಂಟ್ ಕೂಡ ಕೊಟ್ಟಿದ್ದೀನಿ. ಅದನ್ನು ಬಳಸ್ಕೊಂಡು ನೀವು ಇದನ್ನು ಖಂಡಿತವಾಗ ನೀವು ನೋಟ್ಸಲ್ಲಿ ಸಾಲ್ವ್ ಮಾಡಲೇಬೇಕು. ಬಿಕಾಸ್ ಹೇಳಿದಾಗ ಲೆಕ್ಕ ಅರ್ಥ ಆದಾಗ ಆಗುತ್ತೆ, ನೀವೇ ವರ್ಕೌಟ್ ಮಾಡಿದಾಗ ನಿಮ್ಗೆ ಆವಾಗ ಡಿಫಿಕಲ್ಟೀಸ್ ಗೊತ್ತಾಗುತ್ತೆ. ಸೊ ದಿಸ್ ಇಸ್ ನಾಟ್ ಥಿಯರಿ ಪ್ರಾಬ್ಲಮ್ ಅಲ್ವಾ. ಸೊ ನೀವು ಕೂತ್ಕೊಂಡು ಲೆಕ್ಕ ಮಾಡಬೇಕು, ನಿಮ್ಮ ನೋಟ್ಸಲ್ಲಿ ಎಲ್ಲನೂ ನೀಟಾಗಿ ಬರೀಬೇಕು. ಸೊ ಪ್ರಾಬ್ಲಮ್ 2, ದಿಸ್ ಇಸ್ ಫಾರ್ ಯುವರ್ ಹೋಮ್ವರ್ಕ್, ಯು ಹ್ಯಾವ್ ಟು ಸಾಲ್ವ್ ಇಟ್. ಹೌಸ್ ಪರ್ಚೇಸ್ಡ್ ಇನ್ November 2018 ಎಷ್ಟಕ್ಕೆ 20 lakhsಗೆ. ಸೊ ಇದೇನಿದು ಪರ್ಚೇಸ್ಡ್ ಆಗಿರೋದ್ರಿಂದ ಕಾಸ್ಟ್ ಆಫ್ ಎಕ್ವಿಸಿಷನ್. ಇನ್ December 2018 ಪರ್ಚೇಸ್ ಮಾಡಿದ ವರ್ಷನೇ ಎ ರೂಮ್ ವಾಸ್ ಕನ್ಸ್ಟ್ರಕ್ಟೆಡ್ ಫಾರ್ rupees 1 lakh. ಇದೇನಿದು ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್. ದ ಹೌಸ್ ವಾಸ್ ಸೋಲ್ಡ್ ಇನ್ January 2020 ಫಾರ್ 40 lakhs. ಇದೇನಿದು, ಇದು ನಿಮ್ಮ ಸೆಲ್ಲಿಂಗ್ ಪ್ರೈಸ್. ಬ್ರೋಕರೇಜ್ ಆನ್ ಸೇಲ್ಸ್ 20,000. ಇದೇನಿದು ಸೆಲ್ಲಿಂಗ್ ಎಕ್ಸ್ಪೆನ್ಸ್. ಲೆಕ್ಕ ಕಂಟಿನ್ಯೂ ಆಗ್ತಾ ಇದೆ. ದ SSC ಪರ್ಚೇಸ್ಡ್ ಅ ನ್ಯೂ ಹೌಸ್ ಇನ್ March 2020 ಫಾರ್ 17 lakhs. ಇದು ಸೆಕ್ಷನ್ 54 ಕೆಳಗಡೆ ಇನ್ವೆಸ್ಟ್ಮೆಂಟ್ ಮಾಡಿದ್ದಕ್ಕೆ ಕೊಡಬೇಕಾಗಿರುವಂಥ ಎಕ್ಸಂಪ್ಷನ್ ಟು ಕಂಪ್ಯೂಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಫಸ್ಟ್ ನಾನು ಹೇಳಿದೆ ಪರ್ಚೇಸ್ ಮಾಡಿರೋ ಟೈಮ್ ಮತ್ತು ಸೇಲ್ ಮಾಡಿರೋ ಟೈಮ್ ನಡುವಿನ ಅಂತರ, ಗ್ಯಾಪ್ ಪಿರಿಯಡ್ ಏನಿದೆ ಅದು ಶಾರ್ಟ್ ಟರ್ಮ್ ಅಥವಾ ಲಾಂಗ್ ಟರ್ಮ್ ಅಂತ ನಾವು ನೋಡಬೇಕು. ಇದು ಹೌಸ್ ಆಗಿರೋದ್ರಿಂದ 24 months ಒಳಗಡೆ ಇದ್ದರೆ ಶಾರ್ಟ್ ಟರ್ಮ್, 24 months ಅಂದರೆ 2 yearsಗಿಂತ ಜಾಸ್ತಿ ಅವನ ಕೈಯಲ್ಲಿ ಪ್ರಾಪರ್ಟಿ ಪಿರಿಯಡ್ ಒಳಗೂ ಇದ್ದರೆ ಆಗ ಅದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಆಗುತ್ತೆ. ಸೊ ಇಲ್ಲಿ November 2018 ಪರ್ಚೇಸ್ ಮಾಡಿ January 2020 ಮಾರಿರೋದ್ರಿಂದ 24 months ಒಳಗಡೆ ಈ ಪ್ರಾಪರ್ಟಿ ಅವನು ತೊಗೊಂಡು ಮಾರಿಬಿಟ್ಟಿದ್ದಾನೆ. ಹಾಗಾಗಿ ಇದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಗುತ್ತೆ. ಸೊ ಈ ಪ್ರಾಬ್ಲಮ್ಗೆ ಇಂಡೆಕ್ಸ್ ಬರೋದಿಲ್ಲ. ಸೆಲ್ಲಿಂಗ್ ಪ್ರೈಸ್ ತೊಗೊಳ್ಳಿ ಲೆಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸ್, ಸೆಲ್ಲಿಂಗ್ ಪ್ರೈಸ್ ತೊಗೊಳ್ಳಿ ಲೆಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸ್ ಮಾಡಿ ಲೆಸ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಮಾಡಿ ಹಾಗೆಯೇ ಲೆಸ್ ಕಾಸ್ಟ್ ಆಫ್ ಎಕ್ವಿಸಿಷನ್ ಮಾಡಿ. ಸೊ ಇನ್ನೊಂದು ಸರಿ ಹೇಳ್ತೀನಿ, ಸೆಲ್ಲಿಂಗ್ ಪ್ರೈಸ್ ತೊಗೊಳ್ಳಿ ಲೆಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಮಾಡಿ ಲೆಸ್ ಕಾಸ್ಟ್ ಆಫ್ ಎಕ್ವಿಸಿಷನ್ ಪರ್ಚೇಸ್ ಪ್ರೈಸನ್ನು ಮಾಡಿ ನಂತರ ಲೆಸ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟನ್ನು ಮಾಡಿ. ಅದಾದಮೇಲೆ ಏನು ಬರುತ್ತೆ ಅಮೌಂಟು ಅದಕ್ಕೆ ನೀವು ಎಕ್ಸಂಪ್ಷನ್ ಅಂಡರ್ ಸೆಕ್ಷನ್ 54 ಕೊಡಿ. ದ್ಯಾಟ್ ಈಸ್ ಫಾರ್ ಪರ್ಚೇಸ್ ಆಫ್ ದಿ ನ್ಯೂ ಹೌಸ್ 17 lakh. ಈ ಎಕ್ಸಂಪ್ಷನ್ ಕೊಡುವಾಗ ನೀವು ನೋಡಬೇಕು ಕ್ಯಾಪಿಟಲ್ ಗೇನಿಗಿಂತ ಜಾಸ್ತಿ ಎಕ್ಸಂಪ್ಷನ್ ಕೊಡಬೇಡಿ. ಅಷ್ಟಕ್ಕೆ ಇದ್ದರೆ ಅಷ್ಟಕ್ಕೆ ಕೊಟ್ಬಿಟ್ಟು ಟ್ಯಾಕ್ಸೇಬಲ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ನಿಲ್ಲು ಬರುತ್ತೆ. ಉಳಿದಿದ್ದರೆ ಇನ್ನೂ ಅವನ ಕೈಯಲ್ಲಿ ದುಡ್ಡಿದ್ದರೆ ಅದನ್ನು ನೀವು ಟ್ಯಾಕ್ಸೇಬಲ್ ಕ್ಯಾಪಿಟಲ್ ಗೇನ್ ಅಂತ ಬರಿಬೋದು. ಸೊ ಮರೆಯದೇ ಈ ಪ್ರಾಬ್ಲಮನ್ನು ನೀವು ನೋಟ್ಸಲ್ಲಿ ಸಾಲ್ವ್ ಮಾಡಲೇಬೇಕು. ನೆಕ್ಸ್ಟ್ ಥರ್ಡ್ ಪ್ರಾಬ್ಲಮ್, ಕಂಪ್ಯೂಟ್ ಕ್ಯಾಪಿಟಲ್ ಗೇನ್ ಫ್ರಮ್ ದ ಫಾಲೋಯಿಂಗ್ ಫಾರ್ ಅಸೆಸ್ಮೆಂಟ್ ಇಯರ್ 2021 ಅಂದರೆ ಪ್ರೀವಿಯಸ್ ಇಯರ್ 2019-20. ಅಶೋಕ್ ಪರ್ಚೇಸ್ಡ್ ಅ ರೆಸಿಡೆನ್ಷಿಯಲ್ ಬಿಲ್ಡಿಂಗ್ ಇನ್ 2014-15 ಫಾರ್ ಎಷ್ಟು 50 lakhs.
ಇದೇನಿದು ಪರ್ಚೇಸ್ಡ್ ಅಂದರೆ ಏನು ಕಾಸ್ಟ್ ಆಫ್ ಎಕ್ವಸಿಷನ್. ಕಾಸ್ಟ್ ಆಫ್ ಅಡಿಷನಲ್ ಕನ್ಸ್ಟ್ರಕ್ಷನ್ ಇನ್ ಫೆಬ್ರವರಿ 2016 ಈಸ್ ₹75,000. ಅಂದರೆ ಅವನು ಎಡಿಷನ್ ಮಾಡಿದ್ದಾನೆ ಮನೆಗೆ, ಏನೋ ಒಂದು ಆಲ್ಟ್ರೇಷನು, ಎಡಿಷನು, ರಿನೋವೇಷನ್ ಏನೋ ಮಾಡಿದ್ದಾನೆ, ಹಾಗಾಗಿ ಅದನ್ನು ನಾವು ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಅಂತ ಕರಿತೇವೆ. ದ ಹೌಸ್ ವಾಸ್ ಸೋಲ್ಡ್, ಸೆಲ್ಲಿಂಗ್ ಪ್ರೈಸ್ ಇನ್ ಜಾನ್ವರಿ 2020 ಫಾರ್ 95 lakhs. ಇದು ಸೆಲ್ಲಿಂಗ್ ಪ್ರೈಸ್ ಫಸ್ಟ್ ತೊಗೊಳ್ಬೇಕಾಗಿರೋದು ಲೆಕ್ಕದಲ್ಲಿ. ಬ್ರೋಕರೇಜ್ ಪೇಯ್ಡ್ ಬೈ ಹಿಮ್ ಆನ್ ಸೇಲ್ಸ್ 25,000. ಇದು ಸೆಲ್ಲಿಂಗ್ ಎಕ್ಸ್ಪೆನ್ಸ್. ಹಿ ಪರ್ಚೇಸ್ಡ್ ಅ ನ್ಯೂ ಹೌಸ್ ಇನ್ ಡಿಸೆಂಬರ್ 2019. ಸೇಲ್ ಮಾಡಿದೆ ಯಾವಾಗ? ಜಾನ್ವರಿ 2020. ಪರ್ಚೇಸ್ ಮಾಡಿದೆ ಯಾವಾಗ? ಡಿಸೆಂಬರ್ 2019. ಅಂದರೆ ಸೇಲ್ ಮಾಡೋದಕ್ಕೆ ಮೊದಲೇ ಪರ್ಚೇಸ್ ಮಾಡಿದ್ದಾನೆ. ನಿಮಗೆ ನಾನು ರೂಲ್ ಹೇಳಿದ್ದೆ, ಸೇಲ್ ಮಾಡೋದಕ್ಕೆ 1 ವರ್ಷಕ್ಕೆ ಮೊದಲೇ ಪರ್ಚೇಸ್ ಮಾಡಿದರೂ ಕೂಡ ಸೆಕ್ಷನ್ 54ಅಲ್ಲಿ ಎಕ್ಸಂಪ್ಷನ್ ಕೊಡ್ತೀವಿ ಅಂತ. ಸೊ ಅದು ನೆನ್ಪಿಟ್ಕೊಳ್ಳಿ. ಹಾಗೆ ಅವ್ನು ನ್ಯೂ ಹೌಸ್ ಪರ್ಚೇಸ್ ಮಾಡಿರೋದು 25 lakhsಗೆ. ಸೊ ಅಮೌಂಟನ್ನು ಕರೆಕ್ಟಾಗಿ ನೆನ್ಪಿಟ್ಕೊಂಡು ಬರೀಬೇಕು, 0 ಎಲ್ಲ ಮಿಸ್ ಮಾಡಬೇಡಿ, ಓಕೆನಾ? He invested 10,000 in National Highway Authority bond in March 2020. ಓಕೆನಾ? ಸೊ ಜಾನ್ವರಿಯಲ್ಲಿ ಸೇಲ್ ಮಾಡಿ ಮಾರ್ಚಲ್ಲಿ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಬಾಂಡಲ್ಲಿ ಇನ್ವೆಸ್ಟ್ ಮಾಡಿದ್ದಾನೆ. 6 months ಒಳಗಡೆ ಪರ್ಚೇಸ್ ಮಾಡಿದ್ರೆ, ಬಾಂಡನ್ನು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಾವು ಎಕ್ಸಂಪ್ಷನನ್ನು ಸೆಕ್ಷನ್ 54 ECಯಲ್ಲಿ ಕೊಡ್ತೀವಿ. ಸೊ ಇದನ್ನು ಕೊಡ್ಬೋದು. He deposited 50,000 in capital gains account scheme of nationalized bank. ಇದು ಸೆಕ್ಷನ್ 54 ಕೆಳಗಡೆ ಎಕ್ಸಂಪ್ಷನ್ ಸಿಗುತ್ತೆ. ಇದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಹಾಗಾಗಿ ಅವರು CII ಕಾಸ್ಟ್ ಆಫ್ ಇನ್ಫ್ಲೇಷನ್ ಇಂಡೆಕ್ಸ್ ಕೊಟ್ಟಿದ್ದಾರೆ. 2014-15 ಅಂದರೆ ಏನು? ಇಲ್ಲಿದೆ ನೋಡಿ, ನಮ್ಮ ಇಯರ್ ಆಫ್ ಪರ್ಚೇಸ್ದು ಇಂಡೆಕ್ಸ್ ಇದು. 2015-16 ಅವನು ಮನೆಗೆ ಇಂಪ್ರೂವ್ಮೆಂಟ್ ಮಾಡಿದ್ನಲ್ಲ, ಆವಾಗದು CII 254. ಆಮೇಲೆ ಇದು ಯಾವಾಗಲೂ ಫಿಕ್ಸ್ಡ್, ಯಾಕಂದರೆ ಈಗ ಸದ್ಯಕ್ಕೆ ನಮ್ಮದು ಪ್ರೀವಿಯಸ್ ಇಯರ್ 2019-20 ಆಗಿರೋದ್ರಿಂದ ಅದು 289 ಆಗುತ್ತೆ. ಓಕೆನಾ? ಸೊ ಇದಿಷ್ಟನ್ನು ನಾವು ಕನ್ಸಿಡರ್ ಮಾಡಿಕೊಂಡು ಲೆಕ್ಕನ ಮಾಡಬೇಕು. ಇದನ್ನು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ನಾವು ಕರಿತೀವಿ. ಯಾಕಂದರೆ ಬಿಲ್ಡಿಂಗ್ ಪರ್ಚೇಸ್ ಮಾಡಿದ್ದು 14-15ಅಲ್ಲಿ, ಆದರೆ ಆತ ಸೇಲನ್ನು ಮಾಡಿರೋದು ಜಾನ್ವರಿ 20ಅಲ್ಲಿ. ಸೊ ಮೋರ್ ದೆನ್ 24 months ಆಗಿರೋದ್ರಿಂದ ದಿಸ್ ಬಿಕಮ್ಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಸೊ ದ SSE has held the house for more than 24 months, purchased in 2014-15 and sold in 2020. Therefore, it is long term capital gain and we have to do indexing using the formulae. ಸೊ ಸೇಲ್ ಕನ್ಸಿಡರೇಷನ್ 95 lakhsಗೆ ಅವನು ಮಾರಿರೋದು. ಹಾಗೆ ಬ್ರೋಕರೇಜಿಗೆ ಅಂತ ಅವನು ಸೆಲ್ಲಿಂಗ್ ಎಕ್ಸ್ಪೆನ್ಸ್ ಮಾಡಿದ್ದಾನೆ 25,000. ಸೊ ಇದೆಲ್ಲ ಇನ್ನರ್ ಕಾಲಮ್. ಈ ಸೆಲ್ಲಿಂಗ್ ಪ್ರೈಸ್ನ ನಾವು ಲಾಸ್ಟ್ ಕಾಲಮಲ್ಲಿ ಬರಿತೀವಿ, ಬಾಕಿ ಎಕ್ಸಂಪ್ಷನ್ಸ್ ಎಲ್ಲ ಇನ್ನರ್ ಕಾಲಮಲ್ಲಿ ಬರಿತಾ ಇದ್ವಿ. ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಡಿಡಕ್ಷನ್ಗೆ 25,000. ಇದು ಇಂಡೆಕ್ಸ್ ಮಾಡಬೇಕಲ್ವಾ, ಇಂಡೆಕ್ಸ್ ಕಾಸ್ಟ್ ಆಫ್ ಎಕ್ವಸಿಷನ್ ಮಾಡಬೇಕು. ಅದಕ್ಕೆ ಫಾರ್ಮುಲಾ ಏನು? ಕಾಸ್ಟ್ ಆಫ್ ಎಕ್ವಸಿಷನ್ ಪರ್ಚೇಸ್ ಪ್ರೈಸ್ನ ಮೇಲೆ ಹಾಕ್ಕೊಂಡು ಪರ್ಚೇಸ್ದು CIIನ ಕೆಳಗೆ ಹಾಕ್ಕೊಳ್ಬೇಕು, ಡಿವೈಡೆಡ್ ಬೈ ಆಮೇಲೆ CII ಇಯರ್ ಆಫ್ ಸೇಲ್ ಹಾಕಬೇಕು. ಇದು 289 ನೆನಪಿದೆ ಅಲ್ವಾ? ಸೊ 50 lakhಗೆ ಅವ್ನು ಪರ್ಚೇಸ್ ಮಾಡಿದ್ದು ಡಿವೈಡೆಡ್ ಬೈ 240, ಅವ್ನು ಪರ್ಚೇಸ್ ಮಾಡಿದ ಇಯರ್ನ CII ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾರೆ. ಆಮೇಲೆ ಇಯರ್ ಆಫ್ ಸೇಲ್ದು CII 2019-20 289. ಸೊ ಕ್ಯಾಲ್ಕುಲೇಟರಲ್ಲಿ ನೀವು ಮಾಮೂಲು ಏನು ಫಾಸ್ಟಾಗಿ ಏನು ಒತ್ಬಿಟ್ಟು ಆನ್ಸರ್ ಕರೆಕ್ಟಾಗಿ ಬರುತ್ತೆ, 0 ಮಿಸ್ ಮಾಡಬೇಡಿ. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ 60,20,833 ಇದು ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಎಕ್ವಸಿಷನ್. ಪರ್ಚೇಸ್ ಪ್ರೈಸ್ನ ಇನ್ಫ್ಲೇಟ್ ಮಾಡಿದ್ದೀವಿ ನಾವು. ನೆಕ್ಸ್ಟ್ ಇಂಡೆಕ್ಸ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್. ಅವನು ಮನೆಗೆ ಎಡಿಷನ್ ಮಾಡಿಬಿಟ್ಟು ವ್ಯಾಲ್ಯೂ ಜಾಸ್ತಿ ಮಾಡಿದ್ನಲ್ಲ, ಅವನು ಅದನ್ನು ನಾವು ಫಾರ್ಮಲ್ದಲ್ಲಿ ಹಾಕೋತಾ ಇದ್ವಿ. ಇದರಲ್ಲಿ ಇಲ್ಲಿ ಕಾಸ್ಟ್ ಆಫ್ ಎಕ್ವಸಿಷನ್ ಮೇಲೆ ಬಂದರೆ ಈ ICOI ಇಂಡೆಕ್ಸ್ ಕಾಸ್ಟ್ ಆಫ್ ಇನ್ಫ್ಲೇಷನ್ ಮಾಡುವಾಗ COI ಮೇಲೆ ಬರುತ್ತೆ. ಹಾಗೆ ಇಲ್ಲಿ CII ಇಯರ್ ಆಫ್ ಪರ್ಚೇಸ್ ಬಂದರೆ ಇಲ್ಲಿ CII ಇಯರ್ ಆಫ್ ಇಂಪ್ರೂವ್ಮೆಂಟನ್ನು ನಾವು ಬರೀಬೇಕು. ಲೆಕ್ಕದಲ್ಲಿ ಕೊಟ್ಟಿರ್ತಾರೆ CII. ಆಮೇಲೆ ಇಲ್ಲಿ ಯಾವಾಗಲೂ ಸೇಮ್ 289 ಬರುತ್ತೆ CII ಇಯರ್ ಆಫ್ ಸೇಲ್ಸ್. ಯಾವಾಗ ನಮ್ಮ ಪ್ರೀವಿಯಸ್ ಇಯರಿನ CII ಏನಿದೆಯೋ ಅದನ್ನು ನಾವು ಇಂಟುಗೆ ಹಾಕ್ಕೊಳ್ತೀವಿ. ಸೊ ಸೇಮ್ ಅದನ್ನು ಫಾರ್ಮುಲಾದಲ್ಲಿ ಏನಿದೆ ಅಮೌಂಟ್ ಹಾಕ್ಕೊಂಡಿದ್ದೀನಿ. 75,000ಗೆ ಅವ್ನು ಮನೆಗೆ ಎಡಿಷನ್ ಮಾಡಿರೋದು, ಕನ್ಸ್ಟ್ರಕ್ಷನ್ ಏನೋ ಮಾಡಿದ್ದಾನೆ, ಡಿವೈಡೆಡ್ ಬೈ ಆ ಮಾಡಿದ ವರ್ಷದ CII 254 ಮತ್ತು ಆ ಸೇಲ್ ಮಾಡಿದ ಇಯರ್ 2019-20 CII 289. ಅದನ್ನು ಹಾಕ್ಕೊಂಡ್ರೆ 85,335 ಬಂತು.
ಸೊ ಈ ಮೂರು ಅಮೌಂಟ್ ಇದೆಯಲ್ಲ 25,000, 60 lakh, 20,000, 833, ಆಮೇಲೆ 85,335 ಇದಿಷ್ಟನ್ನು ಟೋಟಲ್ ಮಾಡಿಕೊಂಡ್ರೆ ಟೋಟಲ್ ಮೈನಸ್ ಮಾಡಬೇಕಾಗಿರೋ ಐಟಮ್ ಯಾವುದು? ಅಮೌಂಟ್ ಏನು? 61,31,168. ಸೊ ಇದನ್ನು ಮೈನಸ್ ಮಾಡಿಕೊಂಡಾಗ ನಮಗೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಬರುತ್ತೆ. ಯಾವುದರಿಂದ ಮೈನಸ್ ಮಾಡಿದ್ದು? 95 lakh ಸೇಲ್ ಮಾಡಿ ಬಂದಿರೋ ಮೊತ್ತದಿಂದ ಈ ಮೂರು ಅಮೌಂಟ್ ಟೋಟಲ್ ಡಿಡಕ್ಷನ್ ಕೊಟ್ಟರೆ 33,68,832 ಬಂತು. ಇಲ್ಲಿ ಪ್ರಾಬ್ಲಮ್ ಎಂಡ್ ಆಗಿಲ್ಲ, ಬಿಕಾಸ್ ನಾವು ಎಕ್ಸಮ್ಷನ್ ಕೊಡಬೇಕು ಸೆಕ್ಷನ್ 54ಅಲ್ಲಿ. ಈ ಪ್ರಾಬ್ಲಮಲ್ಲಿ ಮೂರು ಐಟಮ್ ಅವರು ಕೊಟ್ಟಿದ್ದಾರೆ, ನೆನಪಿದಲ್ವಾ? ಸೊ ಇಲ್ಲಿ ನೋಡಿ, ಹಿ ಇನ್ವೆಸ್ಟೆಡ್ he purchased new house in December 2019 for 25 lakh, invested in NHAI bond ಎಷ್ಟು? 10,000, ಆ್ಯಂಡ್ ಕ್ಯಾಪಿಟಲ್ ಗೇನ್ಸ್ ಅಕೌಂಟ್ ಸ್ಕೀಮಲ್ಲಿ 50,000. ಸೊ ಇದು ಮೂರನ್ನು ನಾವು ಇಲ್ಲಿ ಡಿಡಕ್ಷನ್ ಕೊಡ್ತಾ ಇದ್ದೀವಿ. ಪರ್ಚೇಸ್ ಆಫ್ ನ್ಯೂ ರೆಸಿಡೆನ್ಷಿಯಲ್ ಹೌಸ್ 50 lakh, NHAI ಬಾಂಡ್ 6 months ಒಳಗಡೆ ತೊಗೊಂಡಿದ್ದಾನೆ ಸೇಲ್ ಮಾಡಿ, ಹಾಗಾದರೆ ಕೊಡ್ಬೋದು 10,000. ಆಮೇಲೆ ಕ್ಯಾಪಿಟಲ್ ಅಕೌಂಟ್ ಗೇನ್ ಸ್ಕೀಮಲ್ಲಿ 50,000 ಅವನು ಡೆಪಾಸಿಟ್ ಮಾಡಿದ್ದಾನೆ. ಸೊ ಇಷ್ಟು ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ ಗೊತ್ತಾ? 50,60,000 ಬರುತ್ತೆ. ಅಷ್ಟು ಡಿಡಕ್ಷನ್ ಕೊಡೋಕ್ಕಾಗುತ್ತಾ? ವಿ ಕೆನಾಟ್ ಗಿವ್. ಯಾಕೆ? ಕ್ಯಾಪಿಟಲ್ ಗೇನ್ ಅವನಿಗೆ ಪ್ರಾಫಿಟ್ ಬಂದಿರೋದೇ 33,68,832. 33,68,832 ಇಂದ 50,60,000 ಮೈನಸ್ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಅವನಿಗೆ ಎಷ್ಟು ಗೇನ್ ಬಂದಿದೆಯೋ ಅಷ್ಟನ್ನು ನಾವು ಡಿಡಕ್ಟ್ ಮಾಡ್ಕೊಂಬಿಡೋಣ, ಸರಿನಾ? ಅಂದರೆ ಅವ್ನು ಬಂದಿರೋಷ್ಟು ಅಮೌಂಟ್ ಪ್ರಾಫಿಟ್ ಕ್ಯಾಪಿಟಲ್ ಗೇನ್ ಏನು ಬಂದಿದೆ ಅಷ್ಟನ್ನು ಅವನು ಇನ್ವೆಸ್ಟ್ ಮಾಡಿದ್ದಾನೆ, ಒಂದಲ್ಲ ಒಂದು ಕಡೆ IT ರೂಲ್ ಪ್ರಕಾರ ಇನ್ವೆಸ್ಟ್ ಮಾಡಿದ್ದಾನೆ. ಹಾಗಾಗಿ ಎಲ್ಲ ಅಮೌಂಟನ್ನು ಅವನು ಏನು ಇನ್ವೆಸ್ಟ್ ಮಾಡಿದಾನೋ ಅಷ್ಟನ್ನು ನಾವು ಡಿಡಕ್ಷನ್ ಆಗಿ ಸೆಕ್ಷನ್ 54 ಕೆಳಗಡೆ ಕೊಡೋದ್ರಿಂದ ಈ ಪ್ರಾಬ್ಲಮಲ್ಲಿ ಟ್ಯಾಕ್ಸಬಲ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ನಿಲ್ಲಾಗುತ್ತೆ. ಸೊ ಇವಿಷ್ಟು ಈ ಪ್ರಾಬ್ಲಮ್ಗೆ ಸಂಬಂಧಪಟ್ಟಿದ್ದು. ಸೊ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಸೊ ದ್ಯಾಟ್ ಐ ಕ್ಯಾನ್ ಸಾಲ್ವ್ ದಿ ಕ್ವೆರೀಸ್. ಸೊ ರಿವಿಷನ್, ಈ ವಿಡಿಯೋ ಸೆಷನಲ್ಲಿ ಏನು ಪ್ರಾಬ್ಲಮನ್ನು ವರ್ಕೌಟ್ ಮಾಡಿದ್ದೀವಿ ಅಷ್ಟನ್ನು ನೀವು ಪ್ರಾಕ್ಟೀಸ್ ಮಾಡಬೇಕು. ಅದಲ್ಲದೆ ಇದರಲ್ಲಿ ನಾನು ಒಂದು ಹೋಮ್ವರ್ಕ್ ಕೊಟ್ಟಿದ್ದೀನಿ, ಅದನ್ನು ನಿಮ್ಮ ನೋಟ್ಸ್ನಲ್ಲಿ ತಪ್ಪದೇ ಸಾಲ್ವ್ ಮಾಡಿ. ಸೊ ನೀವೆಷ್ಟು ಪ್ರಾಕ್ಟೀಸ್ ಮಾಡ್ತೀರೋ ಅಷ್ಟು ನಿಮಗೆ ಪ್ರಾಬ್ಲಮನ್ನು ಸಾಲ್ವ್ ಮಾಡೋದಕ್ಕೆ ಸುಲಭ ಆಗುತ್ತೆ. ಥ್ಯಾಂಕ್ ಯು.